ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈರುಳ್ಳಿ ಮತ್ತು ಟೊಮೊಟೊ ಮೊಟ್ಟೆ ಇದ್ದರೆ ಸಾಕು, ಈಸಿಯಾಗಿ ಮೊಟ್ಟೆ ಗೊಜ್ಜನ್ನ ಮಾಡ್ಕೊಬೋದು. ಚಪಾತಿ, ಅಕ್ಕಿ ರೊಟ್ಟಿ, ಪರೋಟ, ರೈಸ್ ಯಾವುದಕ್ಕಾದ್ರೂ ಸೂಪರ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ತುಂಬ ಈಸಿ ಇರುತ್ತೆ. ನಾನು ಒಂದು 3 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಮತ್ತು ಒಂದು ದಪ್ಪ ಗಾತ್ರದ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 3 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸಿನ್ಕಾಯಿ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತು ಎಣ್ಣೆ ಒಂದು 3-4 ಟೇಬಲ್ ಸ್ಪೂನಷ್ಟು. ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ. ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಂಬಿಟ್ಟು ಇದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ. ಮತ್ತು ಅದು ಗೋಲ್ಡನ್ ಕಲರ್ ಬರಬೇಕು. ಆ ರೀತಿಯಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಹಸಿ ಥರ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನೀವು ಈ ರೀತಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಅಷ್ಟೇ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಇಮಿಡಿಯೇಟಾಗಿ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದು ಇಂಟೆನ್ಷನ್ ಏನಂತ ಹೇಳಿದ್ರೆ, ಟೊಮೊಟೊ ಬೇಗ ಬೇಯುತ್ತೆ. ನೀವು ಯಾವುದೇ ಅಡುಗೆಗಾದ್ರೂ ಅಷ್ಟೇ, ಟೊಮೊಟೊ ಹಾಕಿದ ಕೂಡಲೇ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಮೆತ್ತಗಾಗ್ಬಿಡುತ್ತೆ, ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು ನಿಮಿಷ 2 ನಿಮಿಷದಲ್ಲೇ ಟೊಮೊಟೊ ಬೆಂದೋಗ್ಬಿಡುತ್ತೆ. ನೋಡ್ತಾ ಇದ್ರಲ್ಲ, ಟೊಮೊಟೊ ಹಾಕೊಂಬಿಟ್ಟು ಟೊಮೊಟೊನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ಬೆಂದ್ಬಿಡುತ್ತೆ. ಇವಾಗ ಅದಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ. ನೋಡ್ತಾ ಇದ್ರಲ್ಲ, ಈ ರೀತಿ ಟೊಮೊಟೊ ಚೆನ್ನಾಗಿ ಬೆಂದರೆ ಸಾಕು. ಇವಾಗ ಅದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕೊಂಬಿಟ್ಟು, ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ವ, ಆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ 3 ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ನೋಡ್ತಾ ಇದ್ರಲ್ಲ, ಈ ರೀತಿ ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡಿ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಡಿ. ಮೊಟ್ಟೆ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಅಷ್ಟನ್ನು ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ತೆಳು ಮಾಡ್ಕೊಂಬಿಡಿ, ಇದು ಗೊಜ್ಜು ಥರ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನೊಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಟೊಮೊಟೊದಲ್ಲೇ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಮೊಟ್ಟೆ ಹಾಕಿದ್ದು ಕೂಡ ನೀರು ಬಿಟ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಬಿಟ್ಟು 1 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಕುದೀತಾ ಇದೆ. ಮತ್ತು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಒಂದೊಂದೇ ಮೊಟ್ಟೆಗಳನ್ನ ಈ ರೀತಿಯಾಗಿ ಒಡೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದೊಂದನ್ನೇ ಈ ರೀತಿಯಾಗಿ ಒಡೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನಿಮಗೆ ಡೈರೆಕ್ಟಾಗಿ ಹಾಕೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಒಂದು ಬೌಲ್ಗೆ ಒಡೆದ್ಬಿಟ್ಟು ಮೊಟ್ಟೆನ ಹಾಕ್ಕೊಳ್ಳಿ. ನಾನು ಈ ರೀತಿಯಾಗಿ ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಮೇಲ್ಗಡೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಕು. ಇವಾಗ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ರಲ್ಲ, ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, 2 ಸೈಡ್ ಬೆಂದಿರುತ್ತೆ. ಇವಾಗ ನಾನು ಅದನ್ನು ಮಗ್ಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ರೀತಿ ಮಗ್ಸ್ಬಿಟ್ಟು ಹಾಕೊಂಬಿಟ್ಟು ಚೆನ್ನಾಗಿ ಒಂದು ಸಲ ಎಲ್ಲ ಮಸಾಲೆ ಹಿಡಿಯೋ ಥರ ಮಗ್ಸ್ಬಿಟ್ಟು ಹಾಕ್ಕೊಂಡ್ರೆ ಮೇಲ್ಗಡೆ ಮುಚ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಒಂದು 2 ನಿಮಿಷ ಸಾಕು ಅಷ್ಟೇ. ಏಕೆಂದರೆ ಚೆನ್ನಾಗಿ ಬೆಂದಿರುತ್ತೆ ಅಲ್ಲ, ಮಸಾಲೆ ಉಪ್ಪು ಖಾರ ಹಿಡೀಲಿ ಅಂತ ಮಗ್ಸ್ಬಿಟ್ಟು ಹಾಕಿರೋದು ಅಷ್ಟೇ. ಇವಾಗ ನೋಡಿ, ಚೆನ್ನಾಗಿ ಒಂದು 2 ನಿಮಿಷ ಬೆಂದಮೇಲೆ ಈ ರೀತಿ ರೆಡಿಯಾಗಿರುತ್ತೆ. ನೋಡೋಲ್ಲ, ತುಂಬ ಈಸಿ. ಈರುಳ್ಳಿ ಮತ್ತು ಟೊಮೊಟೊ ಮೊಟ್ಟೆ ಇದ್ದರೆ ಸಾಕು, ಆರಾಮಾಗಿ ನಾವು ಮೊಟ್ಟೆ ಗೊಜ್ಜನ್ನ ಮಾಡ್ಕೊಬೋದು. ಯಾವುದೇ ಮಸಾಲೆಗಳನ್ನ ಹಾಕಬೇಕು, ರುಬ್ಬಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ.
ಚಪಾತಿ, ಪರೋಟ ಮತ್ತು ರೈಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಈಸಿಯಾಗಿ ಬೇಕಾದ್ರೆ ಯಾರು ಬೇಕಾದರೂ ಮಾಡ್ಕೊಬೋದು. ನಿಮಗೆ ಸಾಂಬಾರು ಥರನೂ ಇದನ್ನು ನಂಚ್ಕೊಂಡ್ಬಿಟ್ಟು ತಿನ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.